ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನಲ್ಗೆ ಆತ್ಮೀಯವಾದ ಸುಸ್ವಾಗತ. ಗೃಹ ಜ್ಯೋತಿ ಯೋಜನೆಗೆ ಅಪ್ಲಿಕೇಶನ್ ಯಾವ ರೀತಿ ಹಾಕೋದು, ಏನೆಲ್ಲ ಡಾಕ್ಯುಮೆಂಟೇಶನ್ಸ್ ನ ಕೇಳುತ್ತೆ, ಏನ್ ಇಟ್ಕೋಬೇಕು ಏನ್ ಇಟ್ಕೋಬಾರ್ದು, ಪ್ರತಿಯೊಂದು ಈ ವಿಡಿಯೋದಲ್ಲಿ ಲೈವ್ ಅಲ್ಲಿ ನಿಮ್ಗೆ ತೋರಿಸ್ತಾ ಹೋಗ್ಬಿಡ್ತೀನಿ ನಾನು. ಸೊ ಬೇಸಿಕಲಿ ಈಗ ನೀವೇನು ಫಿಲ್ ಮಾಡುವಂತ ಅವಶ್ಯಕತೆ ಏನು ಇಲ್ಲ. ಇದನ್ನ ಬೆಸ್ಕಾಮು ಮೆಸ್ಕಾಮು ನಿಮ್ಮ ಒಂದು ಎಲೆಕ್ಟ್ರಿಕ್ ಸಪ್ಲೈ ಅವರು ಯಾರಿದ್ದಾರೆ ಅವರು ಮನೆಗೆ ಬಂದಾಗ ಯಾವ ಯಾವ ರೀತಿ ಡಾಕ್ಯುಮೆಂಟೇಶನ್ಸ್ ನ ಅಪ್ಲೋಡ್ ಮಾಡ್ತಾರೆ, ಮತ್ತೆ ನೀವ್ ಏನೇ ಡಾಕ್ಯುಮೆಂಟ್ಸ್ ನ ಪ್ರೊವೈಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ ನಿಮ್ಗೆ. ಅಂಡ್ ಯಾವ ರೀತಿ ಫಾರಂ ನ ಫಿಲ್ ಮಾಡ್ತಾರೆ. ಈಗ ಏನಾಗಿದೆ ಅಂದ್ರೆ ಕೆಲವರು ಏನ್ ಮಾಡ್ತಾ ಇದ್ರೆ ಆನ್ಲೈನ್ ಅಂದ್ರೆ ಅಪ್ಲಿಕೇಶನ್ ನ ರಿಲೀಸ್ ಮಾಡಿದ್ದಾರೆ. ಏನು ಅಂದ ಒಂದು ಆಪ್ ಮುಖಾಂತರ ಅಪ್ಲಿಕೇಶನ್ಸ್ ಫಾರಂ ನ ತಗೋತಾ ಇದ್ದಾರೆ. ಕೆಲವೊಂದು ಕಡೆ ಏನಾಗ್ತಿದೆ ಅಂತ ಅಂದ್ರೆ ಫಿಸಿಕಲಿ ಚೀಟಿಯಲ್ಲಿ ಅಂದ್ರೆ ಅದು ಒಂದು ಫಾರಂ ಬಿಟ್ಟಿದ್ದಾರೆ, ಆ ಫಾರಂ ಅಲ್ಲಿ ಬರ್ಕೊಂಡು ಹೋಗ್ತಾ ಇದಾರೆ. ಕೆಲವರು ಏನ್ ಮಾಡ್ತಾ ಇದಾರೆ ಆನ್ಲೈನ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದಾರೆ. ಈ ರೀತಿ ಕೆಲವೊಂದಷ್ಟು ಡಿಫ್ರೆನ್ಸ್ ಇದೆ. ಬಟ್ ಇಲ್ಲಿ ಮ್ಯಾಟರ್ ಏನು ಅಂತ ಅಂದ್ರೆ ಎರಡು ಸೇಮ್ ಏನೆ. ಸೊ ಆನ್ಲೈನ್ ಅಲ್ಲೂ ಮಾಡ್ತಾ ಇದ್ದಾರೆ, ಕೆಲವರು ಆಫ್ಲೈನ್ ಅಲ್ಲೂ ಫಾರಂ ನ ಫಿಲ್ ಮಾಡ್ಕೋತಾ ಇದ್ದಾರೆ. ಸೊ ಈ ವಿಡಿಯೋದಲ್ಲಿ ಪರ್ಟಿಕ್ಯುಲರ್ ಆಗಿ ಆನ್ಲೈನ್ ಅಲ್ಲಿ ಫಾರಂ ಯಾವ ರೀತಿ ಫಿಲ್ ಮಾಡ್ತಾರೆ, ಏನೆಲ್ಲ ದಾಖಲೆಗಳು ಬೇಕು ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಟಿನ್ಯೂಸ್ ಆಗಿ ನೋಡಿ. ಇವಾಗ ನೆಕ್ಸ್ಟ್ ಬರುವಂತ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಗೃಹ ಜ್ಯೋತಿ ಅಪ್ಲಿಕೇಶನ್ ಇದೆ. ಇದು ಬರೀ ಬೆಸ್ಕಾಂ ಅವರು ಕೊಟ್ಟಿರ್ತಾರೆ. ಇದನ್ನು ಓಪನ್ ಮಾಡಿದ ತಕ್ಷಣ ನಮ್ದು ಕರೆಂಟ್ ಬಿಲ್ ಅಲ್ಲಿ ನಂಬರ್ ಇರುತ್ತಲ್ಲ, ಮೀಟರ್ ನಂಬರ್ ನ ನಾವು ಹಾಕ್ಬೇಕಾಗುತ್ತೆ. ಮೀಟರ್ ನಂಬರ್ ಹಾಕಿದ ತಕ್ಷಣ ನಮ್ದು ಡೀಟೇಲ್ಸ್ ಬರುತ್ತೆ. ಅದೆಲ್ಲ ಕರೆಕ್ಟ್ ಆಗಿದೆಯಾ ಅಂತ ಚೆಕ್ ಮಾಡ್ಕೊಂಡು ನಾವು ರಿಜಿಸ್ಟರ್ ಆಗಿರುವಂತ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಈ OTP ಬಂದ ಕೂಡಲೇ ನಾವು ಆಧಾರ್ ಕಾರ್ಡ್ದು KYC ನ ಮಾಡಬೇಕಾಗುತ್ತೆ. ಸೊ ಕಂಪ್ಲೀಟ್ ಆಗಿ ಮೊಬೈಲ್ ನಂಬರ್ ಎಲ್ಲ ಲಿಂಕ್ ಆಗಿರೋ ಫೋನ್ ನಂಬರ್ನೇ ಕೊಡಬೇಕು. ಯಾಕಂದ್ರೆ ಆಧಾರ್ ಕಾರ್ಡ್ ಮತ್ತೆ ನಿಮ್ಗೆ KYC ಆಗುತ್ತೆ, OTP ಕೂಡ ಬರುತ್ತೆ. ವೆರಿಫಿಕೇಶನ್ ಆಗ್ತಾ ಇದ್ದಂಗೆ ನಿಮ್ ಡೀಟೇಲ್ಸ್ ಎಲ್ಲ ಬರುತ್ತೆ. ಇದಾದ್ಮೇಲೆ ನೀವು ನಿಮ್ಮ ಯಾವ ಜಿಲ್ಲೆ ಏನು ಎತ್ತ ಅನ್ನೋದನ್ನ ಕಂಪ್ಲೀಟ್ ಆಗಿ ಡೀಟೇಲ್ಸ್ ನ ಹಾಕ್ಬೇಕಾಗುತ್ತೆ. ನಿಮಗೆ ಕಂಪ್ಲೀಟ್ ಆಗಿ ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಏನ್ ಡೀಟೇಲ್ಸ್ ಇರುತ್ತೆ ಅದನ್ನ ಇಲ್ಲಿ ಕ್ರಾಸ್ ವೆರಿಫೈ ಮಾಡ್ಬಿಟ್ಟು ಮತ್ತೊಮ್ಮೆ ಅಲ್ಲಿ ಹಾಕಿದ್ರೆ ಆಯ್ತು. ಈ ವೆರಿಫಿಕೇಶನ್ ಪ್ರೊಸೆಸ್ ಮುಗಿದ ಮೇಲೆ ನೀವು APL BPL ಇಲ್ಲ ಅಂತ ಅಂದ್ರೆ ನೀವು ಅಂತ್ಯೋದಯ ಕಾರ್ಡ್ ಅಂತ ಒಂದಷ್ಟು ಆಪ್ಷನ್ಸ್ ತೋರಿಸುತ್ತೆ. ಅದರಲ್ಲಿ APL ಆಗಿದ್ರೆ APL, BPL ಆಗಿದ್ರೆ BPL, ಆಮೇಲೆ ನಿಮ್ದು ರೇಷನ್ ಕಾರ್ಡ್ ನಂಬರ್ನ ಅಲ್ಲಿ ಹಾಕಿದ್ರೆ ಮತ್ತೊಮ್ಮೆ ನಿಮ್ಗೆ ವೆರಿಫಿಕೇಶನ್ ಬರುತ್ತೆ. ಫೋನ್ ನಂಬರು OTP ಎಲ್ಲ ಬರುತ್ತೆ. ಅದನ್ನ ಹಾಕಿ ನೀವು ಮತ್ತೊಮ್ಮೆ ಕ್ರಾಸ್ ವೆರಿಫೈ ಮಾಡಬೇಕಾಗುತ್ತೆ. ಇದಾಗ್ತಾ ಇದ್ದಂಗೆ ಒಂದು ಇಂಪಾರ್ಟೆಂಟ್ ಸ್ಟೆಪ್, ವೋಟರ್ ID ಕಾರ್ಡ್ ನ ಫೋಟೋ ತೆಗೆದು ಅಪ್ಲೋಡ್ ಮಾಡಬೇಕು. ಫ್ರಂಟು ಬ್ಯಾಕು ಎರಡೂ ಸಮೇತ ಅಪ್ಲೋಡ್ ಮಾಡಬೇಕು. ಇದೇ ಹೇಳಿದ್ದು ನಾನು ನಿಮ್ಗೆ, ವೋಟರ್ ID ಇಲ್ಲ ಅಂತಂದ್ರೆ ಯಾವ ಪ್ರೊಸೆಸ್ ಆಗೋದಿಲ್ಲ. ವೋಟರ್ ID ಕಂಪಲ್ಸರಿ ಗೃಹ ಜ್ಯೋತಿ ಯೋಜನೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅಂತ ಹೇಳಿ. ಸೊ ಈ ಒಂದು ಅಪ್ಲಿಕೇಶನ್ಗೆ ನಾವು ವೋಟರ್ ID ನ ನಾವು ಅಟ್ಯಾಚ್ ಮಾಡಿದ ಕೂಡಲೇ ನಾವು ಪ್ಯಾನ್ ಡೀಟೇಲ್ಸ್ ನ ಹಾಕ್ಬೇಕಾಗುತ್ತೆ. ನಮ್ಮ ಪಾನ್ ಕಾರ್ಡು ಬೇಕಾಗುತ್ತೆ. ಪಾನ್ ಕಾರ್ಡ್ ಅಲ್ಲಿ ನೀವೇನಾದ್ರೂ GST ಪೇಯರ್ ಅಲ್ಲ ನಾವು ಅಂತಂದ್ರೆ ಅದನ್ನ ಬಿಡ್ಬೋದು. GST ಪೇಯರ್ ಅಲ್ಲ ಅಂತ ಹೇಳ್ಬಿಟ್ಟು, ತೆರಿಗೆದಾರರು ಇಲ್ಲ ಅಂತಂದ್ರೆ ಇಲ್ಲ ಅನ್ಬಿಟ್ಟು ನೀವೇನ್ ಮಾಡ್ತಾ ಇದ್ದೀರಾ ಕೆಲಸನ ಅದನ್ನ ಹಾಕ್ಬಿಟ್ಟು ಸ್ಕಿಪ್ ಮಾಡ್ಬೋದು. ಇಲ್ಲ ನಾನು IT ಕಟ್ತಾ ಇದ್ದೀನಿ ಅಂತಂದ್ರೆ ಅದನ್ನು ನೀವು ಮೆನ್ಷನ್ ಮಾಡಬೇಕು. ಪಾನ್ ಕಾರ್ಡ್ ನಂಬರ್ನ ಕೂಡ ಹಾಕ್ಬೇಕು. ಇದಾದ್ಮೇಲೆ ಜಾತಿ ಪ್ರಮಾಣ ಪತ್ರ, SC ST ಆಗಿದ್ರೆ RD ನಂಬರು ಕಂಪಲ್ಸರಿಯಾಗಿ ಹಾಕ್ಬೇಕು. ಬೇರೆ ಯಾವ ಕ್ಯಾಟಗರಿಗೆ ಬಂದ್ರು RD ನಂಬರ್ ಏನು ಕೇಳೋದಿಲ್ಲ. ಇದಾಕದ್ಮೇಲೆ ಫೋಟೋನ ಅಪ್ಲೋಡ್ ಮಾಡಬೇಕಾಗುತ್ತೆ. ಅಲ್ಲೇ ಫೋಟೋ ತೆಗೆದ್ಬಿಟ್ಟು ಅರ್ಜಿನ ಸಲ್ಲಿಸಿದ್ರೆ ಆಯ್ತು. ಇಷ್ಟೇ ಗೃಹ ಜ್ಯೋತಿ ಹೊಸ ಅಪ್ಲಿಕೇಶನ್ ಪ್ರೋಸೆಸ್ ನಡೀತಾ ಇರುವಂತದ್ದು. ಹೋಪ್ಫುಲಿ ನಿಮ್ಗೆ ಈ ವಿಡಿಯೋ ಅರ್ಥ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಯಾಕಂದ್ರೆ ಇವಾಗ ಗೃಹ ಜ್ಯೋತಿ ಯೋಜನೆ ಮನೆಗೆ ಬಂದು ಫಾರಂಗಳನ್ನ ಫಿಲ್ ಮಾಡ್ತಾ ಇದಾರೆ. ಇದ್ರಲ್ಲಿ ನಿಮ್ಗೆ ಗೊತ್ತಾಯ್ತಲ್ಲ, ಇವಾಗ ನೀವು ಜಾತಿ ಪ್ರಮಾಣ ಪತ್ರ ಇಲ್ಲ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನೀವು SC ST ಅಂಡರ್ ಬರ್ತೀನಿ ಅಂತಂದ್ರೆ ನೀವು ಜಾತಿ ಪ್ರಮಾಣ ಪತ್ರನ ಕಂಪಲ್ಸರಿಯಾಗಿ ಕೊಡ್ಬೇಕು. ಯಾಕಂದ್ರೆ RD ನಂಬರ್ನ ಅಲ್ಲಿ ನೀವು ಅಪ್ಲೈ ಮಾಡ್ಬೇಕಾಗತ್ತೆ, ನಂಬರ್ನ ಕೊಡ್ಬೇಕಾಗತ್ತೆ. ಸೊ ನೋಡಿ, ಜಾತಿ ಪ್ರಮಾಣ ಪತ್ರ ಕಂಪಲ್ಸರಿ ಮಾಡಿದ್ದಾರೆ, ಮತ್ತೆ ವೋಟರ್ ID ಕಂಪಲ್ಸರಿ ಮಾಡಿದ್ದಾರೆ. ಇದ್ರದ್ದೆಲ್ಲದ್ದು ಫೋಟೋನ ತೆಗೆದು ಅಪ್ಲೋಡ್ ಮಾಡುವಂತ ಪರಿಸ್ಥಿತಿ ಬಂದಿದೆ. ಅದಕ್ಕೆ ಹೇಳಿದ್ದು ನಾನು ಲಾಸ್ಟ್ ನಿಮಗೆ ನಾನು ಆಲ್ಮೋಸ್ಟ್ ಒಂದು 15 ಡೇಸ್ ಇಂದ ಹೇಳ್ತಾನೆ ಬರ್ತಾ ಇದ್ದೀನಿ, RD ನಂಬರ್ ಇಟ್ಕೊಳ್ಳಿ, ಜೊತೆಗೆ ನಿಮ್ದು ಒಂದು ವೋಟರ್ ID ನ ಇಟ್ಕೊಳ್ಳಿ ಅಂತ ಹೇಳಿ ಇದಕ್ಕೆ ಹೇಳ್ತಾ ಇರುವಂತದ್ದು. ಇದಿಲ್ಲ ಅಂತಂದ್ರೆ ಇದಾಗಲ್ಲ, ಅಪ್ಲಿಕೇಶನ್ ಆಗಲ್ಲ. ಸೊ ಕಂಪಲ್ಸರಿ ಆಗಿ ಹೇಳಿದ್ದಾರೆ. ಕೆಲವೊಂದಷ್ಟು ಗ್ರಾಮೀಣ ಭಾಗಗಳಲ್ಲಿ ಮಾತ್ರ ನಿಮಗೆ ಏನು ಲೀಸ್ ಅಗ್ರಿಮೆಂಟ್, ರೆಂಟಲ್ ಅಗ್ರಿಮೆಂಟ್ ಬೇಡ ಅಂತ ಹೇಳಿದ್ರೆ, ಬಟ್ ಸಿಟಿಯಲ್ಲಿ ನೀವು ಕೊಡ್ಲೇಬೇಕಾಗುತ್ತೆ. ಹಳ್ಳಿ ಭಾಗದಲ್ಲಿ ಮಾತ್ರ ಬೇಡ ಅಂತ ಹೇಳಿರುವಂತದ್ದು. ಸೊ ಇದು ಎಲ್ಲರಿಗೂ ಅಪ್ಲೈ ಆಗಲ್ಲ, ಕೆಲವ್ರಿಗೆ ಮಾತ್ರ ಕೆಲವೊಂದಷ್ಟು ರೂಲ್ಸ್ ನ ಅಪ್ಲೈ ಮಾಡ್ತಾ ಇದ್ದಾರೆ ಇವಾಗ. ಬಟ್ ಕಂಪಲ್ಸರಿ ಡಾಕ್ಯುಮೆಂಟ್ ನಿಮ್ಮ ವೋಟರ್ ID ಹಾಗೇನೆ RD ನಂಬರ್, ಇಫ್ ಇನ್ ಕೇಸ್ SC ST ಅಂಡರ್ ಬರ್ತೀನಿ ಅಂತ ಅಂದ್ರೆ. ಇದಿಲ್ಲ ಅಂದ್ರೆ ಅಪ್ಲಿಕೇಶನ್ ಫಾರಂ ನ ತುಂಬೋದಕ್ಕೆ ನಿಮ್ಗೆ ಆಗೋದೇ ಇಲ್ಲ, ಪರ್ಮಿಷನ್ ಕೂಡ ಕೊಡೋದಿಲ್ಲ, ಕ್ಯಾನ್ಸಲ್ ಮಾಡಿದ್ರೆ ಗೃಹ ಜ್ಯೋತಿ ಯೋಜನೆನ. ಸೊ ನಿಮ್ಗೆ ಈ ವಿಡಿಯೋದಲ್ಲಿ ಯಾವ ರೀತಿ ಅರ್ಜಿನ ಸಲ್ಲಿಕೆ ಮಾಡೋದು, ಏನು ಪ್ರೋಸೆಸ್ ಅನ್ನೋದು ಐಡಿಯಾ ಬಂದಿದೆ ಅಂತ ಭಾವಿಸ್ತೀನಿ. ಡೌಟ್ ಇದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ಅದಕ್ಕೆ ಉತ್ತರ ಕೊಡುವಂತ ಪ್ರಯತ್ನ ಖಂಡಿತ ಮಾಡ್ತೀನಿ. ಸಿಗೋಣ ಇನ್ನೊಂದಷ್ಟು ವಿಡಿಯೋಲಿ. ನಮಸ್ಕಾರ.